ಎಂದಿನಂತೆ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಯ ಆಪ್ತ ಗುರು ಪರಮ ಆಪ್ತೆಯಾದಂತಹ ಗುರುಮಾತಾಜಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರೆ ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ನಿವಾಸ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಅವರ ಅನುಗ್ರಹ ಆಶೀರ್ವಾದ ಖಂಡಿತ ಒಂದೊಂದು ಕುಟುಂಬಕ್ಕೂ ಇರಬೇಕು. ಯಾಕೆ ಅಂತಂದರೆ ಬೇಕಾದಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಟ್ಟಿರೋರು ಇದ್ದಾರೆ. ಎಲ್ಲ ಕಷ್ಟನೂ ಭಗವಂತನ ಹತ್ರ ಪಾದದಲ್ಲಿ ಒಪ್ಪಿಸ್ಬಿಡಿ. ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿಗೆ ಇವತ್ತಿನ ದಿವಸ ಏಕಾದಶಿ ಇದೆ. ಏಕಾದಶಿ ಮಹಾವ್ರತನ ತಗೊಳ್ಳಿ. ಇವತ್ತು ನೋಡಿ ಆರಾಧನಾ ಮಹೋತ್ಸವ ಬರುವಾಗ ಖಂಡಿತವಾಗ್ಲೂ ಒಂದು ದಿವಸ ಏಕಾದಶಿ ಬರುತ್ತೆ. ಆಗ ಬಂದಾಗ ಎಷ್ಟು ಆ ಭಗವಂತನಲ್ಲಿ ಶಕ್ತಿ ಇದೆ ಅಂತ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಹೋಗ್ತಾ ಹೋಗ್ತಾ ಮಾತಾಡೋಣ. ನಿಮ್ಮೆಲ್ಲರ ಹತ್ರ ಮಾತಾಡೋದಕ್ಕೆ ನನಗೂ ತುಂಬ ಖುಷಿ ಇದೆ. ರಾಘವೇಂದ್ರ ಸ್ವಾಮಿಗಳ ಇವತ್ತಿನ ದಿವಸ ಆರಾಧನಾ ಮಹೋತ್ಸವ ಸಪ್ತೋತ್ಸವ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಗುರುವೇ ಶರಣಂ. ಎಸ್ ವೀಕ್ಷಕರೇ, ಇವತ್ತು ಏಕಾದಶಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಒಂದಿಷ್ಟು ಸಮಸ್ಯೆಗಳಿರುತ್ತೆ, ನಿಮಗೆ ಪರಿಹಾರ ಸಿಕ್ಕಿರಲ್ಲ. ಎಲ್ಲೇ ಹೋದರೂ ಕೂಡ ಅಂತಹ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನೇರವಾಗಿ ಕರೆ ಮಾಡ್ಬೋದು. ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕರೆ ಮಾಡಿ ಗುರುಮಾತಾಜಿ ಜೊತೆ ಮಾತನಾಡ್ಬೋದು ಅಂತ ಹೇಳ್ತಾ ಇವತ್ತು ಏಕಾದಶಿ, ಇದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಗುರುಮಾತಾಜಿ, ಏಕಾದಶಿ ರಾಘವೇಂದ್ರ ಸ್ವಾಮಿಗೆ ಬಹಳ ಮಹತ್ವವಾದದ್ದು. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ನೋಡಿ, ರಾಘವೇಂದ್ರ ಸ್ವಾಮಿಗೆ ವೈಕುಂಠದಲ್ಲೇ ವಿಷ್ಣು ಮಹಾದೇವನ ಪೂಜೆ ಮಾಡಿ ಬಂದಿದ್ದಾರೆ. ಆ ಶ್ರೀಮನ್ನಾರಾಯಣನ ವೈಕುಂಠದಲ್ಲೇ ಪೂಜೆ ಮಾಡಿದಂಥವರು ಶಂಕುಕರ್ಣನಾಗಿ ಅವರನ್ನೇ ಮತ್ತೆ ಕೃತಾಯುಗದಲ್ಲಿ ಭಕ್ತ ಪ್ರಹ್ಲಾದನಾಗಿ ಬರ್ತಾರೆ. ಆ ಭಕ್ತ ಪ್ರಹ್ಲಾದನಾಗಿ ಬಂದು ನಾರಾಯಣ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಹರಿ 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 ಅಂತ ಹೇಳ್ತಾ ಶ್ರೀಮನ್ನಾರಾಯಣನ ಮಂತ್ರವನ್ನು ಹೇಳ್ತಾ ಆ ಹರಿನ ಧರೆಗೆ ತರ್ತಾರೆ. ಶ್ರೀಮನ್ನಾರಾಯಣನೇ ಧರೆಗೆ ಬಂದ್ಬಿಡ್ತಾರೆ. ಅಷ್ಟು ಭಕ್ತಿವಂತ ರಾಘವೇಂದ್ರ ಸ್ವಾಮಿ, ಹರಿಯ ಭಕ್ತ ಅಂತ ಅಂದರೆ ಪ್ರಪಂಚದಲ್ಲೇ ಅವರಷ್ಟು ಭಕ್ತವಂತ ಯಾರೂ ಇಲ್ಲ. ಈ ದಿನವರೆಗೂ ಹರಿಭಕ್ತ ನಾರಾಯಣನ ಭಕ್ತನಾಗಿರೋ ಅಂಥ ಶ್ರೀಮನ್ನಾರಾಯಣನಿಗೆ ಭಕ್ತಿ ಆಗಿರೋ ಅಂಥ ಗುರುರಾಯರು ಎಷ್ಟು ಭಕ್ತಿವಂತ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಅಂದರೆ ಅವರು ಯುಗದಲ್ಲೂ ಅವ್ರ ಭಕ್ತನಾಗೆ ಬರ್ತಾ ಇದ್ದಾರೆ. ಅವಾಗ ಸ್ಟಾರ್ಟ್ ಆಗಿದ್ದಂಥದ್ದು ಹರಿನಾರಾಯಣನ ಭಕ್ತೆ ಈ ದಿನವರೆಗೂ ಇದೆ. ಕಲಿಯುಗದಲ್ಲೂ ಸಹ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಕೂತ್ಕೊಂಡು ಇವತ್ತಿನ ದಿವಸ ಏಕಾದಶಿ ವ್ರತನ ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗೆ ತೀರ್ಥ ಇಲ್ಲ, ಪ್ರಸಾದ ಇಲ್ಲ, ಅಕ್ಷತೆ ಮಂತ್ರಾಕ್ಷತೆ ಇರಲ್ಲ, ಯಾವುದೂ ಇರೋದಿಲ್ಲ. ಕಾರಣ ಏನು ಅಂತಂದರೆ ಅಷ್ಟು ಜಾಗೃತಕರಾಗಿ ರಾಘವೇಂದ್ರ ಸ್ವಾಮಿ ಮೌನ ಉಪವಾಸ ಇದ್ದಾರೆ. ಮೌನ ವ್ರತ ಅಂತ ಅಂದರೆ ಅದಕ್ಕೆ ಬೇಕಾದಷ್ಟು ಶಕ್ತಿ ಇರುತ್ತೆ. ಎಲ್ಲ ನಾರಾಯಣನಿಗೆ ಸಂಬಂಧಪಟ್ಟಂಥ ನಾರಾಯಣನಿಗೆ ಅವರು ವ್ರತ ಇರೋ ಅಂಥದ್ದು. ಅದಕ್ಕೆ ನಮಗೆ ನೋಡಿ, ಇವಾಗ ಮನೇಲಿ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮಾಡಬೇಡಿ. ಆ ಥರ ಇರಬೇಕು ಅಂತಂದರೆ ಖಂಡಿತವಾಗ್ಲೂ ಯಾವ ಕಾರಣಕ್ಕೂ ಸರಿ. ಏನೇನು ಉಪವಾಸ ಮಾಡೋ ಅಂಥವ್ರು ಏನೇನು ತಿನ್ನಬಾರ್ದು. ಆ ರೀತಿ ಇದ್ದರೆ ತುಂಬಾ ನಮಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ಹೋಗ್ತಾ ತಿಳ್ಕೊಳ್ಳೋಣ ಗುರುರಾಯರ ಅನುಗ್ರಹನ. ಏಕಾದಶಿ ಅಂದರೆ, ಈಗ ಏಕಾದಶಿ ಅಂದ ತಕ್ಷಣ ವ್ರತ ಮಾಡಬೇಕು ಅಂತಾರೆ. ಈ ವ್ರತ ಮಾಡೋದ್ರಿಂದ ಏನೆಲ್ಲ ಪಡೆದುಕೊಳ್ಬಹುದು ನಾವು ಅಂತ? ಖಂಡಿತ ನೋಡಿ, ವ್ರತದಿಂದ ನಮಗೇನೆಲ್ಲ ವೃದ್ಧಿ ಬಲಿಸುತ್ತೆ ಅಂತ ಅಂದರೆ ಬೇಕಾದಷ್ಟು ನಾವು ಈಗ ಇರೋಂಥವ್ರು ಸ್ವಾಮಿನ ವ್ರತ ಆಚರಣೆ ಮಾಡ್ತಾ ಇರೋ ಅಂಥವ್ರು ಒಬ್ಬರು ನನಗೆ ಗೊತ್ತಿರೋ ಅಂಥವ್ರು ವಾರ ಗುರುವಾರ ಉಪವಾಸ ಇರ್ತಾರೆ. ಅದು ಮೌನ ಉಪವಾಸ ಇರ್ತಾರೆ. ಏಕಾದಶಿ ಬಂದರೆ ಖಂಡಿತ ತುಂಬಾ ಉಪವಾಸನ ಜಾಗೃತಿಕರಾಗಿ ಮಾಡ್ತಾ ಇದ್ದಾರೆ. ನೋಡಿ, ಇಂಥವರು ತುಂಬ ಜನ ಇದ್ದಾರೆ. ಲಕ್ಷಾಂತರ ಕೋಟಿ ಹೇಳ್ಬೋದು, ಕೋಟಿ ಜನ ಇದ್ದಾರೆ. ಅದರಲ್ಲೂ ರಾಘವೇಂದ್ರ ಸ್ವಾಮಿ ಅಂತ ಅಂದರೆ ಪಂಚಪ್ರಾಣವಾಗಿ ಭಗವಂತನ ಪೂಜಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳೋದು, ಸ್ವಾಮಿಗೆ ಉಪವಾಸ ಈ ಏಕಾದಶಿ ವ್ರತ ತಗೊಳ್ಳೋದ್ರಿಂದ ನಾವೇನು ಅಂದ್ಕೊಂಡ್ರೇನು ಅವರು ನೋಡಿ, ರಾಘವೇಂದ್ರ ಸ್ವಾಮಿ ಏಕಚಕ್ರಂ ಸದಾಭೋಗಿ, ಒಂದೇ ಮನಸ್ಸಿನಿಂದ ಏನು ಬೇಕಾದರೂ ಕೊಡ್ತಾರೆ. ಒಂದೇ ಮನಸ್ಸಿನಿಂದ ಕೇಳೋದನ್ನು ಕೊಡೋ ಅಂಥ ಭಗವಂತ ಅವರು. ಕಾಮಧೇನು ಕಲ್ಪವೃಕ್ಷ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಈ ಥರ ಹೇಳ್ತಾ ಹೋಗ್ಬೋದು. ಏಕಾದಶಿ ವ್ರತ ಮಾಡಿ ಖಂಡಿತ ನೀವೇನೆಲ್ಲ ಕೇಳ್ತೀರೋ ಆದರೆ ಪಾಸಿಟಿವ್ ಆಗಿರಬೇಕು.
ನೀವು ಕೇಳ್ಕೊಳ್ಳೋ ಅಂಥ ವಿಷಯ ಸತ್ಯತೆಯಿಂದ ಇರೋಂಥ ವಿಷಯ ಆಯಿತು ಅಂದರೆ ತಟ್ಟಂತ ಕೊಡ್ತಾರೆ. ಅದೇ ರೀತಿ ಸ್ವಪ್ನದಲ್ಲೂ ಸಹ ಮಾತಾಡ್ತಾರೆ ಗುರುರಾಯರು. ಎಲ್ರಿಗೂ ಸ್ವಪ್ನದಲ್ಲೂ ಮಾತಾಡ್ತಾರೆ. ಅವ್ರು ಮಾತಾಡೋದನ್ನು ನಾವು ಕೇಳಬೇಕು ಅಂತ ಅಂದರೆ ಏಕಾದಶಿ ವ್ರತನ ಆಚರಣೆ ಮಾಡಿ. ಖಂಡಿತ ರಾಯರು ಬರ್ತಾರೆ. ರಾಯರ ಆಶೀರ್ವಾದ ತಗೊಳ್ಳಿ, ತಯಾರಾಗಿರಿ. ಖಂಡಿತವಾಗ್ಲೂ ಗುರುವೇ ಶರಣಂ. ಅದರಲ್ಲೂ ಈ ಏಕಾದಶಿ ದಿನ ಮೌನ ಉಪವಾಸ ಮಾಡಬೇಕು ಅಂತಾರೆ. ಯಾಕೆ ಅಂತ ಏಕಾದಶಿ ದಿನನೇ ಈ ಮೌನ ಉಪವಾಸ ಅಂತ? ಖಂಡಿತವಾಗ್ಲೂ ಮೌನ ಉಪವಾಸ ಮಾಡೋದ್ರಿಂದ ಏನು ಅಂತ ಅಂದರೆ ನಮಗೆ ಅಷ್ಟು ಕಟ್ಟುನಿಟ್ಟಾಗಿ ನಮ್ಮ ದೇಹ ಆರೋಗ್ಯ ಸರಿಯಾಗುತ್ತೆ. ನೋಡಿ, ದೇಹದಲ್ಲಿ ಇರೋ ಅಂಥ ಆರೋಗ್ಯನ ಹೇಗೆ ಬೇಕಾದರೂ ನಾವು ಯಾವ ಕೆಲಸಕ್ಕೆ ಬೇಕಾದರೂ ಬಳಸ್ಕೋಬೋದು. ಆ ಥರ ನಮಗೆ ಬೆಂಡ ಕೊಡುತ್ತೆ. ಯಾಕೆ ಅಂತ ಅಂದರೆ ದೇಹದಲ್ಲಿರೋ ಅಂಗಾಂಗದಲ್ಲಿ ಇರೋ ಅಂಥ ಎಂಥದ್ದೇ ವಿಷಕ್ರಿಮಿ ಆಗಿರಲಿ, ಅದು ಏಕಾದಶಿ ವ್ರತ ತಗೊಳ್ಳೋ ದಿನ ಅದಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೆ ಹೇಳೋದು ಏಕಾದಶಿ ದಿವಸ ಅನ್ನ ಊಟ ಮಾಡಬೇಡಿ. ಅನ್ನ ಸಂಬಂಧಪಟ್ಟಿದ್ದನ್ನು ಊಟ ಮಾಡಲೇಬಾರ್ದು. ಕಾರಣ ರೈಸ್ ಅಂತ ಹೇಳ್ತೀವಲ್ಲ, ಯಾಕೆ ಅಂತ ಅಂದರೆ ಅದರಲ್ಲಿರೋಂಥ ಒಂದೊಂದು ಅಕ್ಕಿಗಳು ಅನ್ನ ನಮ್ಮ ದೇಹದಲ್ಲಿ ಉಳುವಾಗಿ ಜಂತಾಗಿ ಚೇಂಜ್ ಆಗುತ್ತೆ. ಅದರಿಂದನೇ ಆ ದಿನ ಹಕ್ಕಿನ ಸೇರಿದಂಥ ಪದಾರ್ಥ ಏನು ಊಟ ಮಾಡಬಾರ್ದು. ಗೋಧುಮೆಗೆ ಸಂಬಂಧಪಟ್ಟಿದ್ದು ಇವಾಗ ಆರೋಗ್ಯ ಸರಿ ಇರಲ್ಲ, ಅಥವಾ ಶುಗರ್ ಇರುತ್ತೆ, ಅಥವಾ ಏನಾದರೂ ದೊಡ್ಡದಾಗಿ ಆಪ್ರೇಷನ್ಗಳಾಗಿರುತ್ತೆ, ನಿಶಕ್ತಿ ಇರೋ ಅಂಥವ್ರು ಖಂಡಿತ ಉಪವಾಸ ಇರಬೇಡಿ. ಆ ಥರ ಉಪವಾಸ ಇರಲೇಬೇಕು ಅಂತ ಅನ್ನೋರು ನೀವು ಇರ್ಬೋದು. ಖಂಡಿತವಾಗ್ಲೂ ಇರೋ ಅಂಥವ್ರು ಗೋಧುಮೆಲೆ ಸಂಬಂಧಪಟ್ಟಿದ್ದಂಥ ಊಟ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಗುರುವೇ ಶರಣಂ. ಎಸ್ ವೀಕ್ಷಕರೇ, ನಾವು ಏಕಾದಶಿ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ವ್ರತ ಮಾಡಿದ್ರೆ ಏನೆಲ್ಲ ಮಹತ್ವ ಆಗುತ್ತೆ, ಏನೆಲ್ಲ ಪಡೆದುಕೊಳ್ಬೋದು, ಹಾಗೆ ಮೌನ ಉಪವಾಸ ಏನಂದರೆ ತಿಳ್ಕೊಂಡ್ವಿ. ಹಾಗೆ ಈಗ ಏಕಾದಶಿ ವೈಕುಂಠ ಏಕಾದಶಿ ಅಂತ ಇರುತ್ತೆ ಗುರುಮಾತಾಜಿ. ವೈಕುಂಠ ಏಕಾದಶಿ 1 ವರ್ಷಕ್ಕೆ ಬರುವಂಥದ್ದು. ಏಕಾದಶಿ ತಿಂಗಳಲ್ಲಿ 2 ದಿನ ಬರುತ್ತೆ ನಾರ್ಮಲ್ ಏಕಾದಶಿ. ಇದಕ್ಕೆ ಒಂದಿಷ್ಟು ವ್ಯತ್ಯಾಸಗಳಿರುತ್ತೆ. ಹಾಗೆ ವೀಕ್ಷಕರಿಗೆ ಕೂಡ ಒಂದಿಷ್ಟು ಗೊಂದಲಗಳಿರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ. ವೈಕುಂಠ ಏಕಾದಶಿ ಅನ್ನೋದು ವೈಕುಂಠ ವಾಸ. ಆವತ್ತಿನ ದಿವಸ ಹೊರಗಡೆ ಬರ್ತಾರೆ ಭಗವಂತ. ಪ್ರಪಂಚಕ್ಕೆ ಬಂದು ಪ್ರಪಂಚನೆಲ್ಲ ದರ್ಶನ ಮಾಡ್ತಾರೆ. ಪ್ರಪಂಚದಲ್ಲಿ ಇರೋ ಅಂಥ ಒಂದೊಂದು ಜೀವರಾಶಿಗೂ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಏಕಾದಶಿ ಅಂತ ಅಂದರೆ 1 ತಿಂಗಳಲ್ಲಿ 2 ದಿನ ಬರುತ್ತೆ, 15 ದಿವಸಕ್ಕೊಮ್ಮೆ ಬರುತ್ತೆ. ಈ ಏಕಾದಶಿ ವ್ರತ ತಗೊಳ್ಳೋರು ಮತ್ತೆ ವೈಕುಂಠ ಏಕಾದಶಿ ದಿವಸ ಮೌನ ಉಪವಾಸ ಇದ್ದರೆ, ನಾವೇನು ಬೇಕಾದರೂ ಜಾಗರಣೆ ಇದ್ದು ಮೌನ ಉಪವಾಸ ಇದ್ದರು ಅಂದರೆ ವೈಕುಂಠಕ್ಕೆ ಹೋಗಿ ಸೇರ್ತೀವಿ ಅನ್ನೋ ಅಂಥದ್ದು ಸರಿ ಸಂಪ್ರದಾಯ ಇದೆ. ಅದಕ್ಕೋಸ್ಕರನೇ ಒಂದೊಂದು ಏಕಾದಶಿ ವ್ರತ ತಗೊಳ್ಳಿ ಅಂತ ಹೇಳ್ತಾರೆ. ಅಟ್ಲೀಸ್ಟು ಮಂತಲ್ಲಿ ಒಂದಾದು ಏಕಾದಶಿ ದಿವಸ ಮೌನ ಉಪವಾಸ ಇದ್ದರೆ ನಾವಿರೋ ಅಂಥ ಟೆನ್ಷನ್ ಆಗಲಿ, ನಾವಿರೋ ಅಂಥ ಎಂಥ ಗೊಂದಲಗಳಾಗಿರಲಿ ಅದರಿಂದ ಹೊರ ಬರ್ಬೋದು ಅನ್ನೋಂಥದ್ದು ಇದೆ. ನೋಡಿ, ರಾಘವೇಂದ್ರ ಸ್ವಾಮಿ ಶಾಂತತೆ ತುಂಬ ಇದೆ ಅವರಲ್ಲಿ. ಶಾಂತತೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಳೆಹಿರ ಅಂತ ಭಗವಂತ. ಅವ್ರ ಮುಖ ನೋಡಿದ್ರೆ ಸಾಕು, ನಮಗೇನೇ ಕೋಪ ಇರಲಿ, ನಮಗೇನೇ ಟೆನ್ಷನ್ ಇರಲಿ, ಶಾಂತವಾಗಿಬಿಡುತ್ತೆ. ಅಷ್ಟು ಆ ಶಾಂತತೆ ಇರ ಅಂತ ಭಗವಂತನಿಗೆ ನಾವು ಭಕ್ತರಾಗ್ತೀವಿ ಅಂದರೆ ಖಂಡಿತ ಆ ಶಾಂತತೆಯಿಂದ ನಾವು ಅದನ್ನು ಫಾಲೋ ಮಾಡಲೇಬೇಕು. ಅದಕ್ಕೋಸ್ಕರನೇ ವೈಕುಂಠ ಏಕಾದಶಿ ದಿವಸ ಉಪವಾಸ ಇರೋ ಅಂಥವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಸಂಪ್ರದಾಯನೂ ಇದೆ. ದೊಡ್ಡವರು ಸಹ ಹೇಳ್ತಾರೆ, ಅದು ಸತ್ಯ. ಆದರೆ ನಂಬೋರಿಗೆ ಸತ್ಯ, ನಂಬಿಕೆ ಇರೋರಿಗೆ ಅಸತ್ಯ ಇರ್ಬೋದು. ಅಸತ್ಯ ಇರೋರಿಗೆ ನಾವು ಅದು ಪ್ರೂಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಯಾರು ಸತ್ಯತೆಯಿಂದ ಇದ್ದು ಇದನ್ನು ಫಾಲೋ ಮಾಡ್ತಾರೋ ಖಂಡಿತ ಮೋಕ್ಷ ಉಂಟು. ಆ ಮೋಕ್ಷದಲ್ಲಿ ಆ ಭಗವಂತನಿಗೆ ಯಾವ ಜನ್ಮ ಎತ್ಬಿಟ್ಟು ಬಂದ್ರೇನೋ ಆ ಭಗವಂತನೇ ಪೂಜೆ ಮಾಡ್ತೀವಂತೆ, ಆ ಭಗವಂತನಿಗೆ ಭಕ್ತರಾಗ್ತೀವಂತೆ. ನೋಡಿ, ಈಗ ನನ್ನನ್ನು ತುಂಬ ಜನ ಹೇಳ್ತಾರೆ, ನೀವು ಇಷ್ಟು ವಯಸ್ಸುವರೆಗೂ ನೀವು ರಾಘವೇಂದ್ರ ಸ್ವಾಮಿನ ಫಾಲೋ ಮಾಡ್ತಾ ಇದ್ದೀರಾ, ಆದರೆ ನಮ್ಮ ಕೈಲಿ ಅದು ಆಗ್ತಾ ಇಲ್ಲ. ಆದರೆ ನೀವು ಯಾವ ಜನ್ಮ ಎತ್ತಿದ್ರೂ ಇದೇ ದಾರಿಲಿ ಬಂದೇ ಬರ್ತೀರಾ ಅಂತ ಅವ್ರ ಆಶೀರ್ವಾದನೂ ಸಹ ಮಾಡ್ತಾರೆ. ಕಾರಣ ಏನು ಅಂದರೆ ನನಗೆ ತುಂಬಾ ನಂಬಿಕೆ ಇದೆ. ನೋಡಿ, ರಾಯರಿಂದ ಏನೆಲ್ಲ ಪಡ್ಕೋಬೇಕೋ ಆ ಏಕಾದಶಿ ವ್ರತನ ಆಚರಣೆ ಮಾಡಿ. ಖಂಡಿತವಾಗ್ಲೂ 3 ತಿಂಗಳು ಏಕಾದಶಿ ವ್ರತ ಮಾಡಿದ್ರ ಅಂತ ಅಂದರೆ, ಆದರೆ ಸತ್ಯತೆಯಿಂದ ಇರಬೇಕು. ಮಾಡಿದ್ರ ಅಂತ ಅಂದರೆ ಖಂಡಿತ ಏನು ಬೇಕಾದರೂ ಪಡ್ಕೋಬೋದು. ವೈಕುಂಠ ವಾಸ ಯಾರು? ಶ್ರೀಮನ್ನಾರಾಯಣ. ಅವರ ಆಶೀರ್ವಾದ ನಮಗಿತ್ತು ಅಂತ ಅಂದರೆ ಖಂಡಿತ ಎಲ್ಲ ಪಡ್ಕೋಬೋದು. ಗುರುವೇ ಶರಣಂ. ಓಕೆ, ಇನ್ನು ಗುರುಮಾತಾಜಿ, ಈ ಏಕಾದಶಿ ದಿನ ಅನ್ನ ಊಟ ಮಾಡಬಾರ್ದು ಅಂತ ಹೇಳ್ತಾರೆ, ನೀವು ತಿಳಿಸ್ಕೊಟ್ರಿ ಅವಾಗ. ಯಾಕೆ ಊಟ ಮಾಡಬಾರ್ದು? ಅವತ್ತು ಏನು ಸೇವನೆ ಮಾಡಬಹುದು ಅನ್ನೋದು. ಈಗ ಕೆಲವರು ಕೂಡ ಉಪವಾಸ ಇರುವಾಗ ಎಲ್ಲವನ್ನು, ಕೆಲವರು ನೀರು ಕೂಡ ಕುಡಿಯೋದಿಲ್ಲ ಉಪವಾಸ ಇರುವಾಗ, ಕೆಲವರು ನೀರು ಆ ಥರ ಎಲ್ಲ ತೆಗೆದುಕೊಳ್ತಾರೆ. ಏನು ಸೇವನೆ ಮಾಡಬಹುದು ವ್ರತದ ದಿನ ಅಂತ?
ಖಂಡಿತ. ಏಕಾದಶಿ ವ್ರತ ಇರೋಂಥವ್ರು ಯಾಕೆ ಅಕ್ಕಿಯನ್ನು ಊಟ ಮಾಡಬಾರ್ದು, ಅಕ್ಕಿ ಸಂಬಂಧಪಟ್ಟಿದ್ದೇನು ತಿನ್ನಬಾರ್ದು ಅಂತ ಅಂದರೆ, ಏಜ್ ಆಗಿರೋ ಅಂಥವ್ರಾಗಲಿ, ಹುಷಾರಿಲ್ದಿರೋ ಅಂಥವ್ರಾಗಲಿ, ಆಪ್ರೇಷನ್ ಆಗಿರೋರು, ಈ ಥರ ಆರೋಗ್ಯ ಸರಿ ಇಲ್ಲದವರು ಖಂಡಿತ ಮಾಡ್ಕೋಬೋದು. ಆದರೆ ನಾವು ಇರ್ತೀವಿ, ನಮ್ಮಿಂದ ಇರೋಕ್ಕೆ ಸಾಧ್ಯ ಅಂತ ಅಂದರೆ ಖಂಡಿತ ಅದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಹೇಗೆ ಅಂತ ಅಂದರೆ, ಅದರಿಂದ ನಮಗೇನು ಪ್ರತಿಫಲ ಇದೆ ಅಂತ ಅಂದರೆ, ಗೋಧುಮೆ ಸಂಬಂಧಪಟ್ಟಿದ್ದಂತಲೇ ನಾನು ಆಗಲೇ ಸಹ ಹೇಳಿದ್ದೀನಿ, ಗೋಧುಮೆ ಅಥವಾ ರವೆ ಅಥವಾ ನಿಮಗೆ ಸೇಮಿಯಾ ಇದೆ ಮನೆಯಲ್ಲಿ ಅಂತ ಸಹ ಇದ್ರೇನು ಸಹ ಆ ರೀತಿ ಆಗಿರೋ ಅಂಥದ್ದನ್ನು ನೀವು ಅವಲಕ್ಕಿ ಸಹ ತಿನ್ಬೋದು. ಆದರೆ ಏನು ಅಂತ ಅಂದರೆ, ಅದರಲ್ಲಿ ಉಪ್ಪು ಖಾರ ಹುಳಿ ಬೆರಕೆ ಆಗಿದ್ದಂಥದ್ದು ಏನೇನು ಮುಟ್ಟಬಾರ್ದು. ಕಾರಣ ಏನು ಅಂತ ಅಂದರೆ, ಭಗವಂತನಿಗೆ ಅವತ್ತಿನ ದಿವಸ, ರಾಘವೇಂದ್ರ ಸ್ವಾಮಿಗೆ ಅವತ್ತಿನ ದಿವಸ ಅದು ಶ್ರೇಷ್ಠ ಅಲ್ಲ. ಈ ರೀತಿ ಇದ್ದರು ಅಂತ ಅಂದರೆ ಖಂಡಿತವಾಗ್ಲೂ ಎಲ್ಲನೂ ಒಳ್ಳೆಯದಾಗುತ್ತೆ. ಖಂಡಿತ ಒಳ್ಳೆಯದಾಗಲಿ ಎಲ್ರಿಗೂ. ಗುರುವೇ ಶರಣಂ. ಎಸ್ ವೀಕ್ಷಕರೇ, ನಾವು ಏಕಾದಶಿ ಬಗ್ಗೆ ಮಾತನಾಡ್ತಾ ಇದ್ವಿ, ಮಹತ್ವವನ್ನು ತಿಳ್ಕೊಡ್ತಾ ಇದ್ವಿ. ಇನ್ನು ವೀಕ್ಷಕರೇ, ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಗುರುಮಾತಾಜಿ ಜೊತೆ ಮಾತನಾಡ್ಬೋದು. ಡಿಸ್ಪ್ಲೇಯಲ್ಲಿ ನಂಬರು ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ರೀನಲ್ಲಿ ನಂಬರ್, ನೀವು ಕಾಲ್ ಮಾಡ್ಬೋದು. ಹಾಗೆ ನೇರ ಭೇಟಿಗೂ ಕೂಡ ನಿಮಗೆ ಅವಕಾಶ ಇದೆ. ಗುರುಮಾತಾ ಅವರಿಗೆ ಕಾಲ್ ಮಾಡಿ ನೀವು ನೇರ ಭೇಟಿ ಕೂಡ ಮಾತನಾಡ್ಬೋದು ಗುರುಮಾತಾಜಿ ಹತ್ರ ಅಂತ. ಎಸ್, ನಾವು ಇನ್ನು ಏಕಾದಶಿ ಬಗ್ಗೆ ಮಾತನಾಡ್ತಾ ಇದ್ವಿ, ಮುಂದುವರಿಸ್ತಾ ಹೋಗೋಣ. ಎಸ್ ಗುರುಮಾತಾಜಿ, ಈ ಶ್ರೀಮನ್ ನಾರಾಯಣ ಪ್ರಾರ್ಥನೆ ಮಾಡಿದ್ರೆ ಒಳಿತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ. ಖಂಡಿತ. ನೋಡಿ, ಶ್ರೀಮನ್ನಾರಾಯಣ ದಶಾವತಾರ ಮಹಾಪ್ರಭು. ಯಾಕೆ ಅಂತಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ವಿಷ್ಣು ರೂಪ. ಯಾಕೆ ಅಂತಂದರೆ ಎಲ್ಲ ರೂಪದಲ್ಲೂ ಅವರಿದ್ದಾರೆ. ಇವಾಗ ರಾಘವೇಂದ್ರ ಸ್ವಾಮಿಲೂ ಸಹ ಅವ್ರು ಬೆರ್ತಿದ್ದಾರೆ, ಅದೇ ರೀತಿ ಆಂಜನೇಯನಲ್ಲೂ ಬೆರ್ತಿದ್ದಾರೆ. ಕೃಷ್ಣನೇ ಅವರೇ ಕೃಷ್ಣ. ಆಗಿರಬೇಕಾದ್ರೆ ಶ್ರೀಮನ್ನಾರಾಯಣನ ನೋಡಿ, ಜಗದ್ಗುರುನೇ ಶ್ರೀಕೃಷ್ಣ ಪರಮಾತ್ಮ. ಅವ್ರು ಇಲ್ದಿರೋ ಈ ಪ್ರಪಂಚ ಇಲ್ಲ. ಆ ಜಗಕ್ಕೆ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ. ಅವರು ಶಿಷ್ಯನಾಗಿರೋ ಅಂಥ ಗುರು ರಾಘವೇಂದ್ರ ಸ್ವಾಮಿ ಜಗದ್ಗುರು. ಯಾಕೆ ಅಂತಂದರೆ ಅವತಾರ ಮಹಾಪುರುಷ ಅವರು. ಇವರು ವಿಷ್ಣು ರೂಪ. ಯಾಕೆ ಅಂತಂದರೆ ಈ ವಿಷ್ಣು ರೂಪ ಇರೋ ಅಂಥ ನಾರಾಯಣ, ಶ್ರೀಮನ್ನಾರಾಯಣ ಒಂದೊಂದು ಜೀವರಾಶಿಲಿದ್ದಾರೆ. ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ ನೋಡಿ, ಎಲ್ಲ ಜೀವರಾಶಿಯಲ್ಲೂ ನಾನಿದ್ದೀನಿ ಅಂತ ಹೇಳಿ. ಹಾಗಾಗಿ ಶ್ರೀಮನ್ನಾರಾಯಣ ಆಶೀರ್ವಾದ ಇಲ್ದಿರ ಒಂದು ಕಲ್ಲು ಸಹ ಜರುಗಲ್ಲ. ಖಂಡಿತವಾಗ್ಲೂ ಅವ್ರನ್ನ ಪ್ರಾರ್ಥನೆ ಮಾಡಿ, ಒಳ್ಳೇದಾಗಲಿ. ಗುರುಮಾತಾ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಗದಗ್ಲಿಂದ ವಿಜಯ ಅಂತ ಹೇಳಿ. ಓಕೆ, ಗುರುಮಾತಾಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರಮ್ಮ, ಹೇಳಿಮ್ಮ. ಅಮ್ಮ, ನಂಗೆ ಈಗ 62 ಮುಗುದು ವಯಸ್ಸು, 63ನೇದ. ಹೆಲ್ತ್ ಸರಿ ಒಂದು 1 ವರ್ಷದ ಮೇಲೆ ಆತ. ಬ್ಯಾಕ್ ಪೇನು, ಕುತ್ತಿಗೆ ನೋವು. 8 ತಿಂಗಳಿಂದ ಔಷಧ ತಗೊಂಡೇನಿ, ಏನೂ ಕಡಿಮೆ ಆಗಿಲ್ಲ. ವ್ಯವಸಾಯ ಮಾಡ್ತಾ ಇದ್ದೀರಮ್ಮ? ಏನ್ರಿ? ವ್ಯವಸಾಯದಲ್ಲಿ ಇದ್ದೀರಾ? ಇದು ಕೃಷಿ? ಇಲ್ಲ, ಕೃಷಿ ಇಲ್ಲ. ಇಲ್ಲ. ನೀವು ಶುಗರ್ ಏನಾದರೂ ಇದೆಯಾ ಅಂತ ಟೆಸ್ಟ್ ಮಾಡಿಸಿದ್ರಾ ಅಮ್ಮ? ಇಲ್ಲ, ಶುಗರ್ ಇಲ್ಲ. ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. BP ಸ್ವಲ್ಪ ಐತಿ, ಜಾಸ್ತಿ ಫ್ಯಾಟ್ ಆಗಿದ್ದೀರಾ ಅಂತ ಅಂದರೆ ಖಂಡಿತ ಆರೋಗ್ಯ ನಿಮಗೆ ಅದು ಏರುಪೇರು ಆಗ್ತೈತೆ ಅಂದರೆ ಸ್ವಲ್ಪ ವಾಕಿಂಗ್ ಮಾಡೋದು ಒಳ್ಳೆಯದು. ಆಧ್ಯಾತ್ಮಿಕ ರೀತಿಯಲ್ಲೇ ಹೇಳಬೇಕು, ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಹೇಳಬೇಕು ಅಂತ ಅಂದರೆ ನಿಮಗೆ ಮನೋವ್ಯತೆ ಸ್ವಲ್ಪ ಇದೆ ಅಮ್ಮ. ಅದನ್ನು ಸರಿಪಡಿಸಿ, ಮನೋವ್ಯತೆ ಅನ್ನೋಂಥದ್ದನ್ನು ಸರಿಪಡಿಸ್ಕೊಂಡ್ರ ಅಂತ ಅಂದರೆ ಖಂಡಿತ ನಿಮಗೆ ನೋವುಗಳು ಜಾಸ್ತಿಗಿಂತ ಮನಸ್ಸು ಭಾರ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಅದು ಇನ್ನೂ ಜಾಸ್ತಿ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಅದೇ ರೀತಿ ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಶುಗರ್ ಇಲ್ದಿರ ಇರೋದು ನೀವು ಖಂಡಿತ ರಾಘವೇಂದ್ರ ಸ್ವಾಮಿ ಆಶೀರ್ವಾದ. ಎಷ್ಟೋ ಚಿಕ್ಕ ಮಕ್ಕಳಿಗೆಲ್ಲ 5 ವರ್ಷ 6 ವರ್ಷ ಮಕ್ಕಳಿಗೆಲ್ಲ ಬರ್ತಾ ಇದೆ ಈಗಿನ ಕಾಲದಲ್ಲಿ ಶುಗರು. ಅದರಲ್ಲಿ ನಿಮಗಿಲ್ಲ ಅನ್ನೋಂಥದ್ದು ಖಂಡಿತ ನೀವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಎಲ್ಲ ವಿಷಯದಲ್ಲೂ ನಂಬಿಕೆಯಿಂದ ಇದ್ದು ಅದನ್ನು ಸಾಧನೆ ಮಾಡಿ, ಒಳ್ಳೇದಾಗುತ್ತಮ್ಮ, ಚಿಂತೆ ಮಾಡಬೇಡಿ. ಆಯುರ್ವೇದಿಕ್ ಔಷಧ ತಗೊಳಕತ್ತೇನ್ರಿ ನಾ ಈಗ. ತಗೊಳ್ಳಿಮ್ಮ, ತಗೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ಕಾರ. 8 ತಿಂಗಳಾತು. ತಗೊಳ್ಳಿಮ್ಮ, ತಗೊಳ್ತಾ ಇರಿ, ಅದು ಕಂಟಿನ್ಯೂ ಮಾಡಿಮ್ಮ, ಕಂಟಿನ್ಯೂ ಮಾಡಿ, ಒಳ್ಳೇದಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಮಾತಾಜಿ ಜೊತೆ ಮಾತನಾಡ್ಬೋದು. ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನೇರ ಭೇಟಿಗೂ ಕೂಡ ಅವಕಾಶ ಇದೆ. ಗುರುಮಾತಾಜಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೇರ ಭೇಟಿ ಆಗ್ಬೋದು ಅಂತ ಹೇಳ್ತಾ, ಏಕಾದಶಿ ದಿನದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಶ್ರೀಮನ್ ನಾರಾಯಣ ಪ್ರಾರ್ಥನೆ ಮಾಡಿದ್ರೆ ಒಳಿತು, ಇದರ ವಿಶೇಷತೆ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ ಗುರುಮಾತಾಜಿ, ಮುಂದುವರ್ಸೋದಾದ್ರೆ. ಓಕೆ, ನೋಡಿ, ಆ ರೀತಿ ಭಗವಂತನ ನಾರಾಯಣನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದರೆ, ಇವಾಗ ಮಂತ್ರಾಲಯದಲ್ಲೂ ಸಹ
ಸಹ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಅವರು ನಾರಾಯಣನೇ. ಅದೇ ರೀತಿ ಮೂಲರಾಮರನ್ನ ಪೂಜೆ ಮಾಡ್ತಾರೆ ಸ್ವಾಮೀಜಿಯವರು, ಪೂಜೆ ಮಾಡ್ತಾ ಇದ್ದಾರೆ, ದಿನನಿತ್ಯ ಪೂಜೆ ನಡೆಯುತ್ತೆ, ಅದೂ ಶ್ರೀಮನ್ನಾರಾಯಣನೇ. ನೋಡಿ ಅವರು ವಿಜಯರಾಮರು, ಜಯರಾಮರು, ದಿಗ್ವಿಜಯರಾಮರು ಈ ಥರ ರಾಮದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಆಗ ಆ ದಶಾವತಾರ ಮಹಾಪ್ರಭು ಅವತಾರದಲ್ಲಿ ಬಂದಂಥದ್ದು ವಿಷ್ಣು ಯಾವಾಗ ಶ್ರೀಮನ್ನಾರಾಯಣ ಇದ್ದಾರೋ ಅದಕ್ಕೆ ಮುಂಚೆ ಇದ್ದಿದ್ದಂಥದ್ದು ಮೂಲರಾಮರು. ಆ ಥರ ರಾಮದೇವ್ರನ್ನ ಪೂಜೆ ಮಾಡಿದ್ರೇನು ಅದು ಶ್ರೀಮನ್ನಾರಾಯಣನೇ. ಅದಕ್ಕೋಸ್ಕರನೇ ಹೇಳೋದು, ನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಏಕಾದಶಿ ದಿವಸ ನಮ್ಮ ಒಂದೊಂದು ಅಂಗಾಂಗನೂ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಏಕಾದಶಿ ವ್ರತ ತಗೊಳ್ಳಿ, ಶ್ರೀಮನ್ನಾರಾಯಣನಿಗೋಸ್ಕರ ಏಕಾದಶಿ ವ್ರತ ತಗೊಂಡ್ರ ಅಂತ ಅಂದರೆ ಶಿವನೂ ಸಹ ಪ್ರಾರ್ಥನೆ, ಶಿವನ ಆಶೀರ್ವಾದನೂ ಸಹ ನಾವು ಮಾಡೋಂಥ ಪ್ರಾರ್ಥನೆಯಲ್ಲೇ ಅವರ ಆಶೀರ್ವಾದನೂ ಸಹ ಸೇರುತ್ತಂತೆ. ಅದಕ್ಕೆ ಹೇಳೋದು ಹರಿಹರ ಇಬ್ಬರು ಸೇರಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ. ಏಕಾದಶಿ ದಿವಸ ಉಪವಾಸ ಇದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರ ಅಭಿಷೇಕ ಮಾಡಿದ್ರೆ ಇನ್ನೂ ತುಂಬ ವಿಶೇಷತೆ, ಖಂಡಿತ ಒಳ್ಳೆಯದಾಗಲಿ. ಎಸ್ ಗುರುಮಾತ, ನಾವು ಏಕಾದಶಿ ದಿನದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ, ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಯಾಕೆ ಅಂತಂದರೆ ನೋಡಿ, ಯಾರಿಗೂ ಎಲ್ಲ ವಿಷಯನೂ ಗೊತ್ತಿಲ್ಲದಿರ ಈ ವಿಷಯ ತುಂಬ ಇದೆ. ಇವಾಗ ನನಗೇನೆ ತುಂಬ ವಿಷಯ ನಂಗೆ ಗೊತ್ತಿಲ್ಲ, ಆದರೆ ಕಲ್ತ್ಕೊತಾ ಇದ್ದೀನಿ. ಕಾರಣ ಏನು ಅಂತಂದರೆ ಮರಕ್ಕೂ ಮರ, ದೊಡ್ಡ ಮರ ಎಷ್ಟೋ ಇದ್ದಾರೆ, ತುಂಬ ದೊಡ್ಡ ವ್ಯಕ್ತಿಗಳು, ಎಲ್ಲನೂ ಕಲ್ತ್ಕೊಂಡಿರೋ ಅಂಥ ವ್ಯಕ್ತಿಗಳು ಇರ್ತಾರೆ. ಅವ್ರ ಹತ್ರ ನಾವು ಕೇಳ್ಕೋಬೇಕು. ಗೊತ್ತಿಲ್ದಿರೋ ವಿಷಯನ ಕೇಳ್ಕೊಳ್ಳೋದು ತಪ್ಪೇ ಇಲ್ಲ, ವಯಸ್ಸು ಅಲ್ಲ. ಕಾರಣ ಕಲ್ತ್ಕೊಳ್ಳೋ ಕಲೆಗೆ ವಯಸ್ಸೇ ಬೇಕಾಗಿಲ್ಲ ನೋಡಿ. ಹಾಗಾಗಿ ನಮಗೆ ಇವಾಗ ಏಕಾದಶಿ ವ್ರತದ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಮಾಡ್ತಾ ಇರೋರಿಂದ ಸಹ ನಾವು ಕೇಳ್ಕೊಬೋದು. ಕೇಳ್ಕೊಂಡು ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದು ಸಹ ನಾವು ಕೇಳ್ಕೊಂಡು ನಾವು ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಆಚರಣೆ ಮಾಡಬೇಕು ಅಂತ ಅಂದರೆ ನಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಪ್ರಾರ್ಥನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ಏಕಾದಶಿ ಅಂತ ಬಂದ್ರೇ ರಾಘವೇಂದ್ರ ಸ್ವಾಮಿನೇ ನೆನಪಾಗೋದು. ಯಾಕೆ ಅಂತ ಅಂದರೆ ಅವರ ಅವತಾರ ಮಹಾಪುರುಷ, ಎಲ್ಲ ಅವತಾರದಲ್ಲೂ ಕೃತಾಯುಗ, ತೇತ್ರಾಯುಗ, ದ್ವಾಪರ ಯುಗ, ಕಲಿಯುಗ. ಈ ಕಲಿಯುಗದಲ್ಲೇ 2 ಅವತಾರ ಮಾಡಿದ್ದಾರೆ. ವ್ಯಾಸರಾಯ ತೀರ್ಥರು, ಶ್ರೀ ರಾಘವೇಂದ್ರ ಸ್ವಾಮಿ. ಈ ಅವತಾರದಲ್ಲೇ ಭಗವಂತನಿಗೆ ಏಕಾದಶಿ ವ್ರತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರನ್ನೇ ನೆನಪಾಗೋದು. ಏಕಾದಶಿ ವ್ರತ ಅಂದ್ರೇ ನಮ್ಮ ರಾಘವೇಂದ್ರ ಸ್ವಾಮಿನೇ, ಮಂತ್ರಾಲಯ ವಾಸ ರಾಘವೇಂದ್ರ ಸ್ವಾಮಿನೇ ನೆನಪಾಗೋದು. ಯಾಕೆಂದರೆ ಅವರಿಂದನೇ ಬಂದಿದ್ದು ಏಕಾದಶಿ ವ್ರತ ಅಂತಲೂ ಹೇಳ್ತಾರೆ. ಕಾರಣ ಏನು ಅಂತ ಅಂದರೆ ವೈಕುಂಠದಲ್ಲೇ ಭಗವಂತನಿಗೆ ಪೂಜೆ ಮಾಡಿ ಬಂದಂಥ ವ್ರತ ಆಚರಣೆ ಮಾಡೋರು ಈ ರೀತಿ ರಾಘವೇಂದ್ರ ಸ್ವಾಮಿಯಿಂದ ನೀವು ವ್ರತನ ಸ್ಟಾರ್ಟ್ ಮಾಡಿದ್ರ ಅಂತ ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದಕ್ಕೆ ಬೇಕಾಗಿರೋ ನೇಮ ಏನೂ ಬೇಕಿಲ್ಲ. ನಿಮ್ಮನ್ನು ನೀವು ತ್ಯಾಗ ಮಾಡಬೇಡಿ, ಉಪವಾಸ ಇರಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ನೀವು ಅಚ್ಚುಕಟ್ಟಾಗಿದ್ದು ಭಗವಂತನ ಪ್ರಾರ್ಥನೆ ಮಾಡಿದ್ರ ಅಂದರೆ ನೀವೇನು ಬೇಕಾದರೂ ಪಡ್ಕೋಬೋದು. ನೋಡಿ, ಆ ಗುರು ಅನುಗ್ರಹ ಆಶೀರ್ವಾದ ಇತ್ತು ಅಂದರೆ ಸಾಕು, ಬೇರೆ ಏನು ನಮಗೆ ಬೇಕಾಗಿಲ್ಲ. ಆಸ್ತಿ ಅಂತಸ್ತೆಲ್ಲ ಇವತ್ತಿದೆ, ಯಾವತ್ತಾದರೂ ಒಂದು ದಿವಸ ಹೋಗ್ಬಿಡುತ್ತೆ. ಆದರೆ ಆ ಭಗವಂತ ಕೊಟ್ಟಿರೋ ಅಂಥ ಕಟ್ಟಳೆ, ಆ ಭಗವಂತ ಕೊಟ್ಟಿರೋ ಅಂಥ ಆಶೀರ್ವಾದ ಎಲ್ಲೆಲ್ಲೂ ನಾವು ಹಣ ಕೊಟ್ಟು ತಗೊಳ್ಳೋಕ್ಕೆ ಸಾಧ್ಯ ಇರಲ್ಲ. ಖಂಡಿತ ಉಪವಾಸ ಇರಿ, ಒಳ್ಳೆಯದಾಗಲಿ. ಗುರುಮಾತಾಜಿ, ಕೆಲವೊಮ್ಮೆ ಕೆಲವರಿಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ, ವ್ರತ ಮಾಡೋದಿಲ್ಲ, ಆದರೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಪೂಜೆ ಮಾಡುವ ಮೂಲಕವ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇದು ಯಾವ ರೀತಿಯಾಗಿ ಮಹತ್ವ ಪಡೆದುಕೊಳ್ಳುತ್ತಾ ಅಂತ? ಖಂಡಿತ. ನೋಡಿ, ನಾರಾಯಣನ ಫೋಟೋ ಇಟ್ಟು ನೀವು ಕೃಷ್ಣಂದು ಇಡ್ಬೋದು, ಅಥವಾ ರಾಮದೇವ್ರದ್ದು ಶ್ರೀರಾಮಚಂದ್ರ ಮೂರ್ತಿ ಫೋಟೋ ಇಡ್ಬೋದು, ವಿಷ್ಣು ಇರ್ಬೋದು, ಯಾವ್ದು ಬೇಕಾದರೂ ನೀವು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ಬೋದು. ಮಾಡಿ ಪೂಜೆನ ಮಾಡ್ತಾ ಬನ್ನಿ. ಅದರಲ್ಲಿ ಏನು ಅಂತ ಅಂದರೆ ನೀವೇನು ಬೇಕಾದರೂ ಗೊತ್ತಿಲ್ದಿರ ಮಾಡ್ತಿರೋ, ಗೊತ್ತಿದ್ದು ಮಾಡ್ತಿರೋ, ಅದರಲ್ಲಿ ಖಂಡಿತ ಸಾರಾಂಶ ಇದ್ದೇ ಇರುತ್ತೆ. ಆ ಭಗವಂತ ಕೊಡೋ ಅಂಥ ಶಕ್ತಿ ಖಂಡಿತ ಕೊಟ್ಟೇ ಕೊಡ್ತಾರೆ ಅಭಯನ. ಅದಕ್ಕೋಸ್ಕರ ನಾರಾಯಣನ ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಯಾವಾಗ್ಲೂ ಶಾಶ್ವತವಾಗಿ ನಾವು ನೆಮ್ಮದಿಯಾಗಿರ್ಬೋದು. ಅದೇ ರೀತಿ ಶ್ರೀಮನ್ನಾರಾಯಣನ ಆಶೀರ್ವಾದ ಸರ್ವಶ್ರೇಷ್ಠ. ಗುರುಮಾತಾಜಿ, ಈ ಏಕಾದಶಿ ಅನ್ನೋದು ತಿಂಗಳಲ್ಲಿ 2 ಬಾರಿ ಬರುತ್ತೆ. ಕೆಲವೊಮ್ಮೆ ಏಕಾದಶಿಗೆ ಒಂದಿಷ್ಟು ಗೊಂದಲಗಳು ಏನಂದರೆ, ಇಷ್ಟು ತಿಂಗಳು ಆಚರಿಸ್ಬೇಕಾ, ಇಷ್ಟು ವರ್ಷ ಆಚರಿಸ್ಬೇಕಾ, ಅಥವಾ ಪ್ರತಿ ತಿಂಗಳಲ್ಲಿ ಬರುವಂತಹ 15 ದಿನಕ್ಕೊಮ್ಮೆ ಬರುವಂತಹ ಏಕಾದಶಿ ಆಚರಿಸಲೇಬೇಕಾ ಅನ್ನೋದು ಗೊಂದಲ ಇರುತ್ತೆ. ಮತ್ತು ಒಂದಿಷ್ಟು ಏನಂದರೆ ಪ್ರೇಕ್ಷಕರಿಗೆ ಅಯ್ಯೋ ಈ ಏಕಾದಶಿ ನಾನು ಮಾಡಲಿಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ನೋಡಿ, ಮನೆಯಲ್ಲಿ
ವಯಸ್ಸು ಮಕ್ಳು ಇರ್ತಾರೆ, ಇವಾಗ ಮೆನ್ಸಸ್ ಆಗ್ತಾ ಇರ್ತಾರೆ, ಅಥವಾ ನಾವೇ ಇವಾಗ ಮೆನ್ಸಸ್ ಆಗೋದ್ವಿ ಅಂತ ಅಂದರೆ ಏಕಾದಶಿ ವ್ರತ ತಗೋಬೇಡಿ. ಖಂಡಿತವಾಗ್ಲೂ ಶುದ್ಧತೆಯಿಂದ ಇದ್ದೀವಿ ಅಂತ ಅಂದರೆ ಮಂತು ಒಂದು ದಿನ ತೊಗೊಂಡ್ರೆ ಸಾಕು. 2 ಬರುತ್ತೆ, 2ರಲ್ಲಿ 1 ತೊಗೊಂಡ್ರೂ ಸಾಕು. ಶುದ್ಧವಾಗಿ ಇದ್ದೀವಿ ಅನ್ನೋರು 2 ಟೈಮ್ ತೊಗೋಬೋದು. 15 ದಿವಸಕ್ಕೊಮ್ಮೆ ಬರುತ್ತೆ, ತಿಂಗಳಲ್ಲಿ 2 ಏಕಾದಶಿನೂ ವ್ರತ ತೊಗೋಬೋದು. ಆಗಲ್ಲ ಅಂತ ಅನ್ನೋರು ಒಂದಾದರೂ ತೊಗೊಂಡ್ರೆ ತುಂಬಾ ಅನುಕೂಲ. ಮಾತಾಜಿ ಮಾತನಾಡ್ತಾ ಹೋಗೋಣ. ಕಾಲಲ್ಲಿ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಸಾವಿತ್ರಮ್ಮ ಅಂತ, ಚಳ್ಳಕೆರೆ ತಾಲೂಕು. ಓಕೆ, ಗುರು ಮಾತಾಜಿ ಇದ್ದಾರೆ, ಮಾತನಾಡಿ. ಅಮ್ಮ ಹೇಳಿಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿಮ್ಮ. ನಮ್ಗೆ 12 ವರ್ಷದಿಂದ ಕಾಲವು ಸೊಂಟ ನೋವು, ಕಾಲವು. ಸರಿಮ್ಮ, ಇದು ಟ್ರೀಟ್ಮೆಂಟ್ ಎಲ್ಲ ಆಗಿದೆಯಮ್ಮ? ಟ್ರೀಟ್ಮೆಂಟ್ ಎಲ್ಲ ಆಗಿದೆ ಮೇಡಮ್. ಎಲ್ಲ ಆಸ್ಪತ್ರೆ, ಎಲ್ಲ ಆಯುರ್ವೇದಿಕ ಎಲ್ಲ ತಗೊಂಡು ಡೋಸಿದ್ದು ಮಾಡ್ತಾರೆ. ಮನೆಯಾಗೂ ಯಾರಿಲ್ಲ, ಅಡಿಗೆ ಮಾಡ್ಕೊಂಡು ಉಂಬೋದೇ ಕಷ್ಟ. ನಿಮಗೆ ಅಬಾರ್ಷನ್ ಏನಾದರೂ ಆಗಿದೆಯಮ್ಮ? ಇಲ್ಲ ಮೇಡಮ್, ಅಂತ ಮಕ್ಕಳೇ ಇಲ್ಲ ಸ್ವಾಮಿ. ನಮ್ಗೆ ಮಕ್ಕಳು ಇಲ್ಲ. ಎಷ್ಟು ವಯಸ್ಸಾಗಿದೆ ಅಮ್ಮ ನಿಮಗೆ? ನಮ್ಗೆ ಆಲೆ ಒಂದು 60 ಆಗೈತೆ. ಯಜಮಾನ್ರು ಇದಾರೆ. ಒಂದ್ ಮಗು ಆಗಿತ್ತು, ತೀರೋತು, ಅದರಿಂದ ಆಗ್ಲಿಲ್ಲ. ಮಕ್ಕಳೇ ಆಗ್ಲಿಲ್ಲ ಅಂತ ಹೇಳಿದ್ರಲ್ಲಮ್ಮ. ನಾನು ಇವಾಗ ಹೇಳಿದ್ನಲ್ಲ ಅಬಾರ್ಷನ್ ಆಗಿದೆ ಅಂತ. ಒಂದ್ ಮಗು ಆಗಿತ್ತು, ತೀರೋತಲ್ಲ, ಹೋಗಿರೋದಿನ್ನೇನ್ ಹೇಳೋಣ ಅಂತ ಹೇಳಿ. ಸರಿ ಅದೇ ಅಮ್ಮ, ಅದೇ ದೋಷ ನೋಡಿ. ಆ ದೋಷ ಇರೋದ್ರಿಂದನೇ ಆ ಪಾಪು ಹೋಗಿದೆ, ಆದ್ರೇನು ದೋಷ ಇದೆ. ಅದನ್ನು ಸರಿಪಡಿಸ್ಕೋಬೇಕಮ್ಮ. ಅದು ಆತ್ಮ ಶಾಂತಿ ಆಗಿಲ್ಲ. ಅದನ್ನ ಆತ್ಮ ಶಾಂತಿ ನೀವು ಪೂಜೆ ಮಾಡ್ಕೋಬೇಕು. ಮಾಡಿದ್ರ ಅಂದರೆ ನಿಮಗೆ ಆ ನೋವುಗಳಿಂದ ಹೊರಗಡೆ ಬರ್ತೀರಮ್ಮ. ಖಂಡಿತವಾಗ್ಲೂ ನಿಮಗೆ ಶುಗರ್ ಇದೆಯಾ, ಬಿ ಪಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ಪಾದ ಉರಿ ಬರೋದ್ರಿಂದ ಶುಗರ್ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಪಾದ ಉರಿ ಇಲ್ಲ, ಪಾದ ನೋವಿದೆ ಅಷ್ಟೇ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಪೂಜೆ ಮಾಡಲೇಬೇಕು. ಆದರೆ ಶುಗರ್ ಇದೆ, ಬಿ ಪಿ ಇದೆ ಅಂತ ಅಂದ್ರೂ ಸಹ ಈ ದೋಷ ಪರಿಹಾರ ಮಾಡಬೇಕು. ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತಮ್ಮ. ಗುರುವೇ ಶರಣು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಕಾರ್ಯಕ್ರಮದಲ್ಲಿ ಗುರು ಮಾತಾಜಿ ನಮ್ಮೊಂದಿಗಿದ್ದಾರೆ. ಅವರ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನೇರ ಭೇಟಿಗೆ ಕೂಡ ಅವಕಾಶ ಇರುವಂತಕ್ಕದ್ದು. ಗುರು ಮಾತಾಜಿ, ನಾವು ಏಕಾದಶಿ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಆಚರಣೆ ಬಗ್ಗೆ ಮಾತನಾಡ್ತಾ ಇದ್ವಿ, ಅದ್ರ ಬಗ್ಗೆ ಮುಂದುವರ್ಸೋದಾಗ. ಖಂಡಿತ ಅದೇಮ್ಮ. ಏಕಾದಶಿ ಅಂತ ಅಂದರೆ ನೋಡಿ, ಎಷ್ಟು ಬೇಕಾದರೂ ಜನ ಉಪವಾಸ ಇದ್ದಾರೆ. ನಾರಾಯಣನ ದೇವಸ್ಥಾನಕ್ಕೆ ಹೋಗ್ತಾರೆ, ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ತುಳಸಿ ಕೊಡ್ತಾರೆ. ಈ ಥರ ಎಲ್ಲ ನಾನಾ ಇದು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಏನು ಅಂತ ಅಂದರೆ ಅದ್ಭುತವಾಗಿರೋ ಅಂತಂದು ನಮ್ಮ ಮಂತ್ರಾಲಯದಲ್ಲಿ ಸಪ್ತೋತ್ಸವ ನಡೆಯೋದ್ರಿಂದ ಇವತ್ತು ಏಕಾದಶಿ ದಿವಸ ಎಲ್ಲ ಸ್ವಾಮಿಯಿಂದ ಎಲ್ಲರೂ ಉಪವಾಸ ಇರ್ತಾರೆ. ಇದು ಭಗವಂತನಿಗೆ ಬೇಕಾದಷ್ಟು ಆರಾಧನೆಗಳು ಮಾಡ್ತಾ ಇದ್ದಾರೆ. ಕಾರಣ ಶ್ರೀಮನ್ನಾರಾಯಣನಿಗೆ ಶ್ರೀಮನ್ನಾರಾಯಣನಿಗೆ ಆ ಸ್ವಾಮಿಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಪೂಜೆಗಳು ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಭಕ್ತ ಪ್ರಹ್ಲಾದ ಪಾದ ಪೂಜೆ ಸಹ ನಡೆಯುತ್ತೆ. ಈ ಥರ ಒಂದೊಂದು ಪೂಜೆನೂ ನಾವು ಮಾಡ್ತಾ ನಾರಾಯಣನಿಗೆ ಹೋಗಿ ಸಲ್ಲಿಸುವಾಗ ಖಂಡಿತ ನಮಗೆಲ್ಲನೂ ಒಳ್ಳೆಯದಾಗುತ್ತೆ. ಎಲ್ಲನೂ ಒಳ್ಳೆಯದಾಗುತ್ತೆ. ಗುರುನಾರಾಯಣನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ. ಗುರು ಮಾತಾಜಿ, ಕೊನೆಯದಾಗಿ ವೀಕ್ಷಕರಿಗೆ ಇವತ್ತಿನ ಏಕಾದಶಿ ಬಗ್ಗೆ ಏನು ಹೇಳ್ತೀರಾ, ಕಿವಿ ಮಾತು ಅಂತ? ಖಂಡಿತ ಏಕಾದಶಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ವ್ರತ ತಗೊಳ್ಳಿ, ವ್ರತ ಮಾಡಿ. ವ್ರತನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ಅಂದರೆ ನಮ್ಮ ದರಿದ್ರ ಕಷ್ಟಗಳೆಲ್ಲ ದೂರ ಆಗುತ್ತೆ. ಅದೇ ರೀತಿ ನಾವು ಇರಬೇಕಾಗಿರೋ ಅಂಥದ್ದು ನಮ್ಮ ಮನಸ್ಸಿನಲ್ಲಿ ಇರೋ ಅಂಥ ಗೊಂದಲಗಳೆಲ್ಲ ದೂರ ಆಗುತ್ತೆ. ಮನಸ್ಸಲ್ಲಿ ಇರೋ ಅಂಥ ಗೊಂದಲಗಳೆಲ್ಲ ದೂರ ಆದ್ರೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಕುಟುಂಬ ಆಗಿರಲಿ, ಅಥವಾ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಮನಸ್ಸು ನಮಗೆ ಆ ಕಡೆಗೆ ಈ ಕಡೆಗೆ ಆಶ್ಲೇಷನ್ ಆಗಲ್ಲ. ಒಂದೇ ದಾರಿಲಿದ್ದು ನಮಗೆ ದಾರಿದೀಪವಾಗಿರುತ್ತೆ. ಏಕಾದಶಿ ವ್ರತ ತುಂಬಾ ವಿಶೇಷವಾಗಿದ್ದಂಥದ್ದು. ಅದಕ್ಕೆ ಶ್ರೀಮನ್ನಾರಾಯಣನಿಗೆ ವ್ರತ ಇದ್ದು ಎಲ್ಲರೂ ಆಚರಣೆ ಮಾಡಿ ಒಳ್ಳೆಯದಾಗಲಿ. ವೀಕ್ಷಕರೇ, ನಾವು ಇವತ್ತು ಸಂಪೂರ್ಣವಾಗಿ ಏಕಾದಶಿ ಬಗ್ಗೆ ಗುರುಮಾತಾಜಿಯವರು ಬಹಳ ಮಾಹಿತಿ ನೀಡಿದರು. ವೀಕ್ಷಕರೇ, ಇನ್ನು ನಿಮಗೆ ಒಂದಿಷ್ಟು ಸಮಸ್ಯೆಗಳಿರುತ್ತೆ, ಪರಿಹಾರ ಸಿಕ್ಕಿರೋದಿಲ್ಲ, ಒಂದು ಗೊಂದಲ ಇರುತ್ತೆ, ಸಮಸ್ಯೆ ಇರುತ್ತೆ. ಇಂಥ ಸಮಸ್ಯೆಗಳಿಗೂ ಕೂಡ ನೀವು ಗುರುಮಾತಾಜಿ ಬಳಿ ಬರಬಹುದು. ನೇರ ಭೇಟಿಗೂ ಕೂಡ ಅವಕಾಶ ಇದೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅವರ ನೇರ ಭೇಟಿಗೆ ಅಪಾಯಿಂಟ್ಮೆಂಟು ತಗೊಳ್ಬಹುದು. ಗುರುಮಾತಾಜಿ ಇವತ್ತು ಏಕಾದಶಿ ಬಗ್ಗೆ ಬಹಳ ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.